राज्यमहाराज्यमाधिपत्यमयं समन्तपर्याये स्यात् सार्वभौमस्सार्वायुषान्तार्थापरार्थान् पृथिव्यै समुद्रपर्यन्ताय एकराडिति ऋषिः श्री सीतारामचन्द्रो देवता अनुष्टुप् छन्दः सीताशक्तिः श्रीमान् हनुमान् कीलकम् श्रीरामचन्द्र प्रीत्यर्थे रामरक्षा स्तोत्र जपे विनियोगः ध्यानम् ध्यायेदाजानुबाहुं धृतशरधनुषम् बद्धपद्मासनस्थम् पीतं वासोवसानं नवकमलदलस्पर्धिनेत्रं प्रसन्नम् वामाङ्कारूढसीतामुखकमलमिलल्लोचनं नीरदाभम् नानालङ्कारदीप्तं दधतमुरुजटामण्डलं रामचन्द्रम् राम राम श्रीराम राम जय राम राम श्रीराम राम 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 श्रीराम राम जय राम राम श्रीराम राम भक्तस्य आवसङ्ग्रहे आरक्षितस्य कामप्रेर्विश्वे देवाः सभासद इति श्रीराम राम 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 राम
ನೆನೆಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ ರಾಮದೂತ ನೆನೆಸಿಕೊಂಡೆ ನೀ ರಾಕ್ಷಸರ ವನವನೆಲ್ಲ ಕಿತ್ತು ಬಂದೆ ನೀ ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲ ಹರುಷವಿತ್ತು ಜಾನಕಿಗೆ ಮುದ್ರೆ ಇತ್ತು ಜಗತ್ತಿಗೆಲ್ಲ ಹರುಷವಿತ್ತು ಚೂಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುದ್ದೆನಿಸಿ ಮೆರೆವ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ ದ್ರೌಪದಿಯ ಮೊರೆಯ ಕೇಳಿ ಮಾತೆ ಕೀಚಕನ್ನ ಕೊಂದು ದ್ರೌಪದಿಯ ಮೊರೆಯ ಕೇಳಿ ಮಾತೆ ಕೀಚಕನ್ನ ಕೊಂದು ಭೀಮನೆಂಬ ನಾಮ ಧರಿಸಿ ಸಂಗ್ರಾಮ ಧೀರನಾಗಿ ಜಗದಿ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ಮಧ್ಯಗೇಹದಲ್ಲಿ ಜನಿಸಿ ನೀ ಬಾಲ್ಯದಲ್ಲಿ ಮಾಸ್ಕರಿಯ ರೂಪಗೊಂಡೆ ನೀ ಮಧ್ಯಗೇಹದಲ್ಲಿ ಜನಿಸಿ ನೀ ಬಾಲ್ಯದಲ್ಲಿ ಮಾಸ್ಕರಿಯ ರೂಪಗೊಂಡೆ ನೀ ಸತ್ಯವತಿಯ ಸುತನ ಭಜಿಸಿ ಸನ್ಮುಖದೇ ಭಾಷ ಮಾಡಿ ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲನ ದಾಸ ವೀರ ಹನುಮ ಬಹು ಪರಾಕ್ರಮ ಸತ್ಯವತಿಯ ಸುತನ ಭಜಿಸಿ ಸನ್ಮುಖದೇ ಭಾಷ ಮಾಡಿ ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲನ ದಾಸ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ಸತ್ಯವತಿಯ ಸುತನ ಭಜಿಸಿ ಸನ್ಮುಖದೇ ಭಾಷ ಮಾಡಿ ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲನ ದಾಸ ವೀರ ಹನುಮ ಬಹು ಪರಾಕ್ರಮ ಸತ್ಯವತಿಯ ಸುತನ ಭಜಿಸಿ ಸನ್ಮುಖದೇ ಭಾಷ ಮಾಡಿ ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲನ ದಾಸ ವೀರ ಹನುಮ ಬಹು ಪರಾಕ್ರಮ ನೋಡಿ, ನಾವು ಭಗವಂತನನ್ನು ಕಾಣಬೇಕು, ಅವನ ಅನುಗ್ರಹವನ್ನು ಪಡೆಯಬೇಕು ಅಂತಂದ್ರೆ ಎಷ್ಟು ವ್ರತವನ್ನು ಆಚರಣೆ ಮಾಡ್ತೀವಿ. ಆದ್ರೆ ಆ ಭಗವಂತ ನಮ್ಮನ್ನು ಅನುಗ್ರಹ ಮಾಡುವುದಕ್ಕಾಗಿ ತಾನೂ ಕೂಡ ಒಂದು ವ್ರತವನ್ನು ಆಚರಣೆ ಮಾಡ್ತಾನೆ. ಅದು ಏನು ಅಂತ ಕೇಳಿದ್ರೆ ಶರಣಾಗತರಾದವರನ್ನು ರಕ್ಷಿಸುವಂತದ್ದು. ರಕ್ಷತೆ ಇತ್ಯೇವ ವಿಶ್ವಾಸ. ಭಗವಂತನ ವಿಶೇಷ 3 ರೂಪಗಳು ಕೃಷ್ಣ, ರಾಮ, ಕಪಿಲ ಅಂತ. ಆ ರೂಪಗಳು ಹೇಗಿವೆ ಅಂತ ಕೇಳಿದ್ರೆ ತಸ್ಯ ಹವಾಯೇ ತಸ್ಯ ಪರಮಸ್ಯ ಪಂಚರೂಪಾಣಿ ದಶರೂಪಾಣಿ ಶತರೂಪಾಣಿ ಸಹಸ್ರರೂಪಾಣಿ ಅಮಿತರೂಪಾಣಿ ಸರ್ವಾಣಿ ಪೂರ್ಣಾನಿ ಅನಂತಾನಿ ಅಸಂಹಿತಾನಿ. ಪರಮಾತ್ಮ ಮೂಲ ರೂಪದಲ್ಲಾಗ್ಲಿ ಅಥವಾ ಈ ಅವತಾರ ರೂಪಗಳಾಗ್ಲಿ ಅವನು ಪರಿಪೂರ್ಣನೇ ಆಗಿರ್ತಾನೆ. ವೀರ ಹನುಮ ಬಹು ಪರಾಕ್ರಮ ಮಧ್ಯಗೇಹ